ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಕಡಲೆಕಾಳು ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳು ಬೆಲೆ ನೋಡೋದಾದರೆ 6,100 ರೂಪಾಯಿದಿಂದ 6,300 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳು ಬೆಲೆ ನೋಡೋದಾದರೆ 5,000 ರೂಪಾಯಿದಿಂದ 5,400 ರೂಪಾಯಿ ತನಕ ಇರುವಂಥದ್ದು. ಬಿಜಾಪುರ ಮಾರುಕಟ್ಟೆಯಲ್ಲಿ 5,000 ರೂಪಾಯಿದಿಂದ 5,400 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ 4,900 ರೂಪಾಯಿದಿಂದ 5,300 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳು ಬೆಲೆ ನೋಡೋದಾದರೆ 5,100 ರೂಪಾಯಿದಿಂದ 5,550 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಗಂಗಾವತಿ ಮಾರುಕಟ್ಟೆಯಲ್ಲಿ 5,000 ರೂಪಾಯಿದಿಂದ 5,400 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ 5,100 ರೂಪಾಯಿದಿಂದ 5,500 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳು ಬೆಲೆ ನೋಡೋದಾದರೆ 5,800 ರೂಪಾಯಿದಿಂದ 6,000 ರೂಪಾಯಿ ತನಕ ಇರುವಂಥದ್ದು. ಸಾಂಗ್ಲಿ ಮಾರುಕಟ್ಟೆಯಲ್ಲಿ 5,800 ರೂಪಾಯಿದಿಂದ 6,000 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳು ಬೆಲೆ ನೋಡೋದಾದರೆ 4,800 ರೂಪಾಯಿದಿಂದ 5,300 ರೂಪಾಯಿ ತನಕ ಇರುವಂಥದ್ದು. 4,800 ರೂಪಾಯಿದಿಂದ 5,300 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ 5,000 ರೂಪಾಯಿದಿಂದ 5,400 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಕೊರೆಗಾಂವ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳು ಬೆಲೆ ನೋಡೋದಾದರೆ 5,000 ರೂಪಾಯಿದಿಂದ 5,250 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ 4,800 ರೂಪಾಯಿದಿಂದ 5,200 ರೂಪಾಯಿ ತನಕ ಇರುವಂಥದ್ದು. ಹಾಗೆ ವೈರಾಗ್ ಮಾರುಕಟ್ಟೆಯಲ್ಲಿ 5,500 ರೂಪಾಯಿದಿಂದ 6,000 ರೂಪಾಯಿ ತನಕ ಇರುವಂಥದ್ದು. ಹಾಗೆ ತುಳಜಾಪುರ ಮಾರುಕಟ್ಟೆಯಲ್ಲಿ 4,800 ರೂಪಾಯಿದಿಂದ 5,350 ರೂಪಾಯಿ ತನಕ ಇರುವಂಥದ್ದು. ಹಾಗೆ ಶಿರೂರು ಮಾರುಕಟ್ಟೆಯಲ್ಲಿ 5,000 ರೂಪಾಯಿದಿಂದ 5,200 ರೂಪಾಯಿ ತನಕ ಇರುವಂಥದ್ದು. ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ 5,100 ರೂಪಾಯಿದಿಂದ 5,850 ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ.